ಏನ್ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ಹೇಳು. ನನ್ನ ಮಗಳ ಮನೆಯ ನೀನು ಏನ್ ಮಾಡ್ಬೇಕು ನೀನು? ಓ, ಏನು ಹೇಳ್ದಾನೆ ಕೇಳ್ದಾನೆ ನನ್ನ ಮಗನ್ನ ನಮ್ಮ ತಲೆ ಕೆಡಿಸ್ಬಿಟ್ಟು ನನ್ನ ಮನೆಗೆ ಓಡ್ ಬಂದಿರತ್ತಂತಾನೆ ಇಲ್ಲಿಗೂ ಬಂದವಳೆ ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ. ಹಿಂಗೆಲ್ಲ ಹೇಳಿದ್ರೆ ಬುಗ್ಗಳ ತಿರುಪಿ ಎತ್ತಕ್ಕೆ ಬಂದವಳೆ. ಬೇಡ ಬೇಡ ಅಂದ್ರೂ ಕೇಳ್ದಾನೆಯ ಬಡ್ಕಡೆ ನಂದಿನಿಗೆ ಬೇಡ ಕಣ್ಣಿ ಅಂತ ನೀನು ಬಾಯಿ ಮುಚ್ಕೊ ಕುತ್ಕ ಚಿಕ್ಕ ದೊಡವ ನಿಂಗೆ ಗೊತ್ತಾಯ್ಕಿಲ್ಲ ಅಂತ ನನಗೆ ಬೋಯ್ತಾಳೆ. ನನ್ನ ಮನೆ ಹಾಳಿ ಅವಳು ನಟ್ಕಿಲ್ಲ ಕಂಡವ್ರನ್ನೆಲ್ಲವ ತಿರುಪಿ ಎತ್ತವ್ರನ್ನೆಲ್ಲವ ಮನೆ ಕರ್ಕೊಂಡ್ಬಂದು ಕೂರ್ಸ್ಕೊಂಡು ಹಿಟ್ಟಾಕ್ತಾ ಕೂತಾವಳೆ. ಬಾಯಿ ಮುಚ್ಚಿ ಸಾಕುಕತೆ ಮುಗಿತಾ ನಿಮ್ಮ ಮಾತುಕತೆ ಅಲ್ಲವ ಮುಗಿತಾ ಅಂತವ. ಏನೋ ಏನೋ ನನ್ನ ಮನೇಲಿ ಇಟ್ಟಿಲ್ಲ ಅಂದ್ಬಿಟ್ಟು ಬಂದಿಲ್ಲ, ಏನೋ ಮಗಿನ ನೋಡ್ಕೋಗದ ಅಂದ್ಬಿಟ್ಟು ಬಂದೀನಿ. ಏನೋ ನಾನು ನೀವಿದ್ದೀರಿ ನಿನ್ನ ಮಗಳು ನೋಡೋಕ್ಕೂ ಅಂತಲೂ ಬಂದಿಲ್ಲ. ನಾನೆಲ್ಲ ಸೂರ್ಯನ ಕರೆದ್ರಲ್ಲ ಅಷ್ಟು ಕರೆದ್ರಲ್ಲ ಬರಲ್ಲ ಅಂದಿದ್ಕುವೆ ನಾ ಮರ್ಯಾದೆ ಕೊಡ್ತಿಲ್ವಲ್ಲ ಇಷ್ಟು ಕರೆದ್ರುವೆ ಅಂದ್ಬಿಟ್ಟು ಅನ್ಕೋತಾರೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಬಂದಿರೋದು. ಮೊದಲು ನೀವೊಂದು ಅರ್ಥ ಮಾಡ್ಕೊಳ್ಳಿ ಏನು ಅಂತಂದರೆ ಸೂರ್ಯನ ಇರೋದಕ್ಕೆ ನಿಮ್ಮ ಮಗಳ ಜೀವನ ಸರಿಯಾಗಿರೋದು, ನಿನ್ನ ಮಗನ ಜೀವನನೂ ಸರಿಯಾಗಿರೋದು. ಅರ್ಥ ಆಯ್ತಾ? ನಾನು ಅವ್ರ ಮಕ್ಕ ನೋಡ್ಕೊಂಡು ಮನೆಗೆ ಬಂದಿರೋದು, ಇಲ್ಲ ನಿಮ್ಮ ಮಕ್ಕ ನೋಡ್ಕೊಂಡಾಗಲಿ ನಂದಿನಿ ಮಕ್ಕ ನೋಡ್ಕೊಂಡಾಗಲಿ ನಾನು ಇಲ್ಲಿಗೆ ಬಂದಿಲ್ಲ. ಸುಮ್ಮನೆ ಇದನ್ನ ಅರ್ಥ ಮಾಡ್ಕೊಳ್ತಾನೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನೀವು ಒಂದು ಮಾತು ಅಂದ್ಬಿಟ್ಟು ಚಿಕ್ಕವ್ರ ಕೈಲೆಲ್ಲ ಒಂದು ಮಾತು ಅನ್ಸ್ಕೋಬೇಡಿ. ಮರ್ಯಾದೆಯಿಂದ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡಿ ನಡ್ಕೊಳ್ಳೋದು ಕಲೀರಿ ನೀವು. ಅದು ಬಿಟ್ಬಿಟ್ಟು ಬಾಯಿಗೆ ಬರ್ತದೆ ಅಂತ ಏನಾರ ಸಿಕ್ಕಿದ್ನೆಲ್ಲ ಮಾತಾಡಬೇಡಿ. ಏನೋ ನಮ್ಮ ಅಪ್ಪನಟ್ಲಿ ಇಟ್ಟಿಲ್ಲ ಅನ್ಕೊಂಡು ಬಂದಿದ್ದಾನೆ ನನ್ನ ಗಂಡ 3 ಕಾಸು ದುಡಿದ್ರು ಮಾರಾಡಿ ಹಂಗೆ ನಾನು ನೋಡ್ಕೊಂಡಿರೋದು. ಅರ್ಥ ಆಯ್ತಾ? ಏನೋ ನೀವು ನಿಮ್ಮ ಕೈ ಮುಂದೆ ನನ್ನ ಕೈ ಹೊಡ್ತಿಲ್ಲ ಕೊಡಿ ನನ್ನ ಗಂಡ ಇಟ್ಟು ತಂದಾಗ್ತಿಲ್ಲ ನಮ್ಮ ಅಪ್ಪನಟ್ಟಿ ತಂದಾಗ್ತಿಲ್ಲ ನೋಡ್ಕೊತಿಲ್ಲ ಮಾಡ್ಕೊತಿಲ್ಲ ಅಂತವ. ಅಲ್ಲ ಯಾರ್ದೋ ದುಡ್ಡು ಯಾರ್ದೋ ಮನೆ ಯಾರ್ದೋ ಜೀವನ ನೀವ್ಯಾಕೆ ನನ್ನ ಜೊತೆ ಹೆಂಗೆ ಆಡ್ತಿದ್ದೀರಿ ನೀವು? ಅಲ್ಲಕನತ್ತೆ ನಿಮ್ಗೆ ಗೊತ್ತಾಯ್ಕಿಲ್ವಾ? ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ಕಷ್ಟ ಸುಖ ಬಂದಾಗ ಸೊಸೆ ಅಂತ ನಾನೇ ನೋಡ್ಕೋಬೇಕು ನಿಮ್ಮನ್ನ. ಯಾರವೇ ಈಗ ಬಂದು ಮಾತಾಡೋರೆಲ್ಲ ಹಾಯ್ಕಿಲ್ಲ ನಿಮ್ಮ ತಗು ದುಡ್ಡು ಕಾಸದೆ ನಿಮ್ಮ ಕೈ ಕಾಲು ಶಕ್ತಿ ಅದೇ. ನೀವು ಏನೋ ಓಡಾಡ್ತಿದ್ದೀರಿ ಒಂದು 4 ಕಾಸು ಮಡಿಕೊಂಡು ಮಾಡ್ತಾಯಿದ್ದೀರಿ. ನಿಮ್ಮ ಮಗಳು ಚೆನ್ನಾಗಿ ನಿಮ್ಮನ್ನ ಭಾವಿಸ್ತವ್ರೆ ಅದಕ್ಕೆ ನಿಮ್ಮ ಜೊತೆ 4 ಜನ ನೀವೇ ಕುತ್ಕೊಂಡಾಗ ನಿಮ್ಮನ್ನ ನೋಡೋಕ್ಕೆ ಯಾರು ಬರೋಕ್ಕಿಲ್ಲ. ಕಾಲಕ್ಕೆ ನಾನೇ ಬರಬೇಕಾಯ್ತದೆ. ಹುಷಾರು ತಿಳ್ಕೊಳ್ಳಿ ಈಗಲಿಂದವ ನೆಟ್ವಾಗಿ ಸಂಬಂಧ ಅನ್ನೋದನ್ನ. ಆಮೇಲೆ ಜನಗಳನ್ನೆಲ್ಲ ಕೈಯಲ್ಲಿ ಮಡಿಕೊಳ್ಳಿ, ಕಷ್ಟ ಸುಖಕ್ಕೆ ಬೇಕಾಯ್ತಾರೆ. ಆಮೇಲೆ ಸಾಯೋದಕ್ಕೆ ಬೇವರ್ಸಿ ಹಂಗೆ ಸಾಯಕ್ಕೆಲ್ಲ ಹೋಗಬೇಡಿ ನೀವು. ಏನು ಸುಮ್ಮನೆ ನಿಂತವಳೆ ಎದ್ರುಕೊಂಡು ಅಂತವ. ನಾನೆಲ್ಲ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಮಾತಾಡಬಾರ್ದು ಕತೆ ಆಡಬಾರ್ದು ಅಂತವ. ನೀವು ಮಾತಾಡೋದನ್ನ ಈಗ ಹೋಗಿ ಸೂರ್ಯನಿಗೆ ಹೇಳ್ಬಿಟ್ರೆ ಏನಾಯ್ತದೆ ಅಂತ ಗೊತ್ತಿಲ್ಲ. ಇವತ್ತೇ ನಿಮ್ಮನ್ನ ಮನೆಯಿಂದ ಆಚೆಗಡ್ತಾರೆ. ನಾನು ಅಂಥ ಕೆಲಸ ಮಾಡಲ್ಲ. ಯಾಕೆ ಹೇಳಿ? ನಿಮ್ಮಂಗೆ ನನಗೆ ಮನೆ ಹಾಳು ಬುದ್ಧಿ ಇಲ್ವಲ್ಲ, ನಿಮ್ಮಂಗೆ ಸಂಸಾರ ಹಾಳು ಮಾಡೋ ಬುದ್ಧಿ ಇಲ್ವಲ್ಲ. ನಾನು ಮಾಡೋಕ್ಕಿಲ್ಲ. ನೀವು ಒಂದು ಮಾತಂದಿದ್ದೀರಿ ಅದಕ್ಕೆ ನಾ ಏನು ಮಾಡೋಣವ? ನಾ ಏನು ಮಾಡೋಕ್ಕಿಲ್ಲ. ನಿಮ್ಮ ಮಗಳಿಗೆ ಇದು ಮಾಡಬೇಕಲ್ಲ, ಬಾಣ್ತನ ಬಸರ್ತನ ಮಾಡಿಬಿಟ್ಟು ಆಮೇಲೆ ಬನ್ನಿ ಸೂರ್ಯನ ಮಗ ಹಚ್ಕಡೆ ನೋಡ್ಕೊ ಬನ್ನಿ. ಇಲ್ಲ ಅಂದಿದ್ರೆ ನಿಮ್ಮನ್ನ ಇವತ್ತೇ ಮನೆಯಿಂದ ಆಚೆಗಾಕವರು. ನಾನೆಲ್ಲ ಹೇಳ್ಬಾರ್ದು ಮಾಡಬಾರ್ದು ಅನ್ಕೊ ಸುಮ್ಮನೆ ಇರೋದು. ಯಾಕೆ ದೇವರು ನನಗೆ ಬಾಯಿ ಕೊಟ್ಟಿಲ್ವಾ? ಹೇಳ್ಬಿಡ್ತೀನಿ ಈಗಲೇ ಆದ್ರೂ ಬೇಡ ಅಂತ. ಮನೆ ಹೇಳೋ ಬುದ್ಧಿ ನನಗೆ ಯಾವತ್ತೂ ಬರಲ್ಲ. ನಮ್ಮ ಅಪ್ಪವ ನನಗೆ ಯಾವತ್ತೂ ಅದನ್ನ ಹೇಳ್ಕೊಟ್ಟಿಲ್ಲ. ನಿನಗೆ ಯಾರೇ ಕೆಟ್ಟದ್ದು ಮಾಡಿದ್ರು ನೀನು ಒಳ್ಳೇದೇ ಮಾಡು, ಭಗವಂತ ಒಳ್ಳೇದು ಮಾಡ್ತಾನೆ ಅಂತಾನೆ. ಇಲ್ಲಿವರೆಗೂ ನಮ್ಮ ಅಣ್ಣ ಆಗಲಿ ನಮ್ಮ ಅಪ್ಪವ ಆಗಲಿ ನಮ್ಮ ಅಮ್ಮ ಆಗಲಿ ಹೇಳ್ಕೊ ಬಂದಿರೋದೇ ಇದು. ನಾನೇನು ಮಾಡೋಣ? ನಮ್ಮ ಮನೆ ಬರ ನಿಮ್ಮಂಥವ್ರು ಸಿಕ್ಬಿಟ್ರಿ ಏನೇನು ಮಾಡೋಕ್ಕಾಗಿಲ್ಲ. ನಾವು ಬೇಕು ಅನ್ಕ ಪಡ್ಕೊ ಬಂದಿದ್ಮೇಲೆ ಅನುಭವಿಸ್ಲೇಬೇಕು. ಸುಮ್ಮನೆ ಹೇಳ್ತೀನಿ ನಾನು ಸುದ್ದಿಗೆ ಬಂದ್ಬಿಟ್ಟು ಒಂದು ಆಡಿ ಒಂದು ಅನ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡಗೆ ನೀವು ಇದ್ಬಿಡಿ, ನನ್ನ ಪಾಡಗೆ ಬಿಟ್ಬಿಟ್ಟಿನಿ. ಏನೋ ಮಟ್ಟಿಗೆ ಇಟ್ಟಿಲ್ಲ ಅನ್ಕೊಂಡಿಗೆ ಬಂದಿಲ್ಲ. ನಾಳೆ ಕೊಯ್ತೀನಿ ಕತೆ. ಏನು ಬರ್ತಾವ್ರೆ ಏನೋ ನಾನು ನಿಮ್ಮ ಅಪ್ಪನಟ್ಟಿಗೇನು ಬಂದಿಲ್ಲ. ನಾನು ಸೂರ್ಯನವ್ರೇನೋ ಪ್ರೀತಿಯಿಂದ ಕರೆದವ್ರೆ ಬಂದು ಮಾಡೀನಿ. ನಾನು ಸೂರ್ಯನವ್ರ ಮನೆಗೇನು ಬಿಟ್ಟು ಬಂದಿಲ್ಲ. ಸೂರ್ಯನವ್ರೆ ನಮ್ಮ ಮನೇಲಿ ವಾರಾನ್ಗಟ್ಲೆ ಉಳ್ಕೊಂಡವ್ರೆ. ಅಲ್ಲಿಗೆ ಬಂದೀನಿ. ಇಲ್ಲಿ ಒಂದು ದಿವಸನೂ ಇಲ್ಲಿ ಗಂಟೆ ಒಂದು ದಿವಸನೂ ಬಂದಿಲ್ಲ. ಅರ್ಥ ಆಯ್ತವ? ಅರ್ಥ ಆಯ್ತಾ? ಅತ್ತೆಯವ್ರ ಅಕ್ಕವ್ರೆ ಅತ್ತೆಯವ್ರ ಅಕ್ಕ ಅನ್ಸ್ಕೊಂಡಿರವ್ರೆ. ಅರ್ಥ ಆಯ್ತಾ ನಿಮಗೂ? ಅರ್ಥ ಆಯ್ತಾ ಹೇಳಿ? ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರೋದಲ್ಲ. ಸೂರ್ಯನವ್ರಿಗೆ ನಮ್ಮ ಅಣ್ಣನೂ ಭಾರಿಯ ಮಾಡದೆ. ಅದಕ್ಕೆ ನಾನು ಇಲ್ಲಿ ಬಂದು ತಿಂತಾ ಇರೋದು. ನಾನು ನಿಮ್ಮ ಋಣ ಏನು ತಿಂತಾ ಇಲ್ಲ. ನೆನ್ಸ್ಕೊಳ್ಳಿ ಮೊದಲು. ಸೂರ್ಯನ ಇಲ್ಲ ಅಂದಿದ್ರೆ ನಮ್ಮ ಅಣ್ಣ ಇಲ್ಲ ಅಂದಿದ್ರೆ ನಿಮ್ಮ ಮಗಳ ಜೀವನ ಹೆಂಗಿರೋದು ಅಂತ ನೆನ್ಸ್ಕೊಳ್ಳಿ. ನಿಮ್ಮ ಮಗಳ ಪರಿಸ್ಥಿತಿಯ ಹಳೆದನ್ನ ನೆನ್ಸ್ಕೊಳ್ದಾನೆ ಬಾಯಿಗೆ ಬಂದಂಗೆ ಮಾತಾಡಿವ್ರಿ. ಏನೋ ಈಗ ಸಂದರ್ಭದಲ್ಲಿ ಚೆನ್ನಾಗಿವೆಲ್ಲ ಚೆನ್ನಾಗಿರೋದ ಅಂತಲೇ ಆಡ್ತಾವ್ರೆ. ಏನೋ ನಾನು ನಿಮ್ಮನ್ನೇನು ಹಲ್ಕಿಸ್ಕೊಂಡು ಮಾತಾಡಿ ಅಂತಂತೆಲ್ಲ ನಿಮ್ಮ ಪಾಡಿಗೆ ನೀವು ಇದ್ಬಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಸಾಕೋಕತ್ತೆ. ನವೀನನ್ನು ಗೊತ್ತಾದರೆ ಇಲ್ಲೇ ತಲೆ ಹೊಡೆದಾಕ್ಬಿಡ್ತಾನೆ ನವೀನ. ನಾನು ಯಾಕೆ ಅವ್ವ ಮಗನಿಗೆ ತಂದಾಕ್ಬಾರ್ದಲ್ಲ? ಆಗ್ಲಿಂದ ಸಾಕಿ ಬೆಳೆಸಿದ್ದೀರಿ. ನಾವು ಅಣ್ಣ ತಂದಿರ ಜೊತೆಗೆ ಹುಟ್ಟಿರೋದು. ನೀವು ಬೇರೆ ಇಲ್ಲ ನಮ್ಮ ಅವ್ವ ಅಪ್ಪ ಬೇರೆ ಇಲ್ಲ ಅಂತ ನಾನು ಅನ್ಕೊಂಡಿರೋದು. ನೀವೇನೋ ಆಡ್ತೀರ ಚಂದ. ಏನೋ ಪಾರತಿ ಅನ್ಸ್ಕೊಬಿಡ್ತಾಳೆ ಅಂದ್ಬಿಡೋದು ಅನ್ಕೊಂಡ್ರೆ. ಯಾಕೆ ನನಗೆ ಸ್ವಾಭಿಮಾನ ಇಲ್ವಾ? ನನಗೆ ಮನಸ್ಸಿಲ್ವಾ? ಎಲ್ಲನೂ ಅನ್ಸ್ಕೊ ಕೂತ್ಕೊಳ್ಳೋಣ ನಾನು ಇಲ್ಲಿ ಬಿಟ್ಟು ತಿನ್ನಕ್ಕೆ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನನ್ನ ಗಂಡ ಕಷ್ಟಪಟ್ಟು ದುಡ್ದವನೇ 1000 ರೂಪಾಯಿ ಸಾಲ ಮಾಡ್ಕೊಂಡು ಹಾರೇಕ ಸಾಮಾನೆಲ್ಲ ತಂದೀವಿ. ಏನು ಸುಮ್ಮನೆ ಬಿಟ್ಟು ಬಂದಿಲ್ಲ. ತಂದು ಕೊಟ್ಟು ಹೋಗಕ್ಕೆ ಬಂದಿರೋದು ಇಲ್ಲಿ ತಿನ್ನಕ್ಕಲ್ಲ. ನಮ್ಮ ಧರ್ಮ ನಾವು ಏನು ಮಾಡಬೇಕು ಮಾಡ್ತೇವೆ ಅಷ್ಟೇ. ಏನವೇನೋ ನಿಮಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಧರ್ಮ ನಾವು ಮಾಡ್ತೀವಿ. ನೀವು ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ. ನನ್ನ ಸವ್ಯಾಸಕ್ಕೆ ಬರಬೇಡಿ. ನೀವು ಅದನ್ನೇ ಹೇಳ್ತಿರೋದು. ನಾನು ನಮ್ಮ ಮನೆ ಆಗಿದ್ರೆ ಅಲ್ಲೇ ಸರಿಯಾಗಿ ಕೆಲಸ ಮಾಡ್ಬಿಡೀನಿ. ಇಲ್ಲಿ ಜೋರಾಗಿ ಮಾತಾಡೋಕೆ ಹೋಯ್ಕಿಲ್ಲ. ಕಂಡವ್ರ ಮನೆ ಅಲ್ವಾ ಏನು ಎತ್ತ ಅದು ಅಂತ ಕೇಳ್ತಾರೆ. ಸುಮ್ಮನೆ ಮರ್ಯಾದೆ ಕೊಟ್ಬಿಟ್ಟು ಮರ್ಯಾದೆ ಉಳಿಸ್ಕೊಳ್ಳೋದು ಕಲೀರಿ. ಕಂಡವ್ರ ಮನೇಲಿ ಹೆಂಗಿರ್ಬೇಕು ಹಂಗಿರೋದು ಕಲೀರಿ. ನೀವು ಏನು ಚಂದ ಅಂತ ಆಡಿರೇನೋ ಇಲ್ಲಿ. ಅಲ್ಲ ಕನತ್ತೆ ನಿಮ್ಮ ಅಕ್ಕನ ಮಾತು ಕೇಳ್ಕೊ ಕುಣಿತಿದ್ದೀರಲ್ಲ. ಕಷ್ಟ ಸುಖ ಆದಾಗಲೆಲ್ಲ ಯಾವತ್ತು ಬಂದಿದ್ದಾರೆ ನಿಮ್ಮ ಅಕ್ಕ? ನಾನು ಬಂದಾಗ್ಲಿಂದವ
ಏನಾರು ಹುಷಾರಿಲ್ಲ ಜರಸಳಿ ಅಂದರೆ ಕಾಸು ಕೊಡೋ ನವೀನ ಮೊಟ್ಟೋ ನವೀನ ಏನಾರು ಹುಷಾರಿಲ್ಲ ಅಂದರೆ ಮಾಡೋಳು ನಾನು ಮೊಟ್ಟೋಳು ನಾನು ನಿಮ್ಮ ಅಕ್ಕ ಹೇಳ್ದಂಗೆ ಕುಣಿತಿದ್ದೀರಲ್ಲ ಹೇಳೋರು ಯಾವತ್ತೂ ಬಂದು ಮಾಡೋಕ್ಕಿಲ್ಲ ತಿಳ್ಕೊಬಿಡಿ ಮೊದಲು ನೀವು ಯಾವತ್ತಾದ್ರೂ ನೀವು ನಂತವಕ್ಕೆ ಬತ್ತಿದ್ದೀರಿ ನಂತವೇ ಮಾಡಿಸ್ಕೊಂಡು ಉಣ್ತಿದ್ದೀರಿ ಈಗ ಸದ್ಯಕ್ಕೆ ಇಲ್ಲ ಅನ್ಕೊಂಡಿರ್ಬೋದು ಯಾವತ್ತಾರು ಒಂದು ದಿವಸ ಬತ್ತಿದ್ದೀರಲ್ಲ ಆಗ ನೆನ್ಸ್ಕೊಳ್ಳಿ ಏನಕ್ಕೆ ಅಂತಿದ್ಲು ಪಾರ್ವತಿ ಈಗೇನಾಗಿದ್ದದು ಅಂತವ ಸುಮ್ಮನೆ ಜಾಸ್ತಿ ಮಾತಾಡೋಕೆ ಹೋಗಬೇಡಿ ಸುಮ್ಮನೆ ನಾನು ತಲೆ ತಿನ್ನಬೇಡಿ ಏನೋ ಏನು ಅನ್ಕೊಂಡಿದ್ದೀರಿ ನೀವು ಏನೋ ಗತ್ಕೆಟ್ಟೋಗಿ ನಿಮ್ಮ ಮನೆಗೆ ಬಂದಿದ್ದಾನೆ ನಾನು ಹೋಯ್ತೀನಿ ನಾಳೆಗೆ ಹೋಯ್ತೀನಿ ಕತೆ ಏನೋ ನನಗೆ ಎಷ್ಟು ಇಲ್ಲಿ ಬಂದ ಮೇಲಿಂದ ಎಷ್ಟೊತ್ತಿಗೆ ಹೋಗೋಣ ಏನಾಗಿರೋದು ಏನೋ ಮನೆ ನೋಡೋಕೆ ಅಂದ ಚಂದ ಆಗದೆ ಅಂದ್ಬಿಟ್ಟು ಒಂದು ಕಂಡವ್ರ ಮನೆ ಆಸೆ ಪಡೋಷ್ಟು ಅವಿವೇಕಿಗಳಲ್ಲ ನಾವು ನಮ್ಮ ಮನೆ ಗುಡಿಸ್ದೇ ಆಗಲಿ ನಮ್ಮ ಮನೆಯೇ ನಮ್ಗೆ ಆಸೆ ಕತೆ ನಾವು ಹೋಯ್ತೀವಿ ಕತೆ ನೀವಿರಿ ಸುಮ್ಮನೆ ನಾವೇ ನಿಮ್ಮ ಮನೆ ದಂಡ ಚಂದ ಆಗದೆ ಅಂದ್ಬಿಟ್ಟು ಇಲ್ಲೇ ಉಳ್ಕೊಳಕ್ಕೇನು ಯೋಚನೆ ಮಾಡ್ಕೊಂಡಿಲ್ಲ ಕತೆ ಚೆನ್ನಾಗಿ ಮಾತಾಡ್ತಾವ್ರೆ ಒಳಯ್ಯ ಏನು ನೀನು ನಾಲ್ಗೆ ಸುದ್ದ ಬಿಡ್ತಿದ್ಯಲ್ಲ ಓ ಏನು ಜಾಸ್ತಿ ಆಯ್ತಲ್ಲ ಅಮ್ಮನಿದು ನೀವು ಜಾಸ್ತಿ ಮಾತಾಡಬೇಡಿ ಕಂಡವ್ರ ಮನೇಲಿ ಹೆಂಗಿರ್ಬೇಕು ಹಂಗಿರೋದು ಕರೀರಿ ನೀವು ಹೇಳಿಲ್ವಾ ಒಂದು ಮಾತು ಬಂದುಬಿಟ್ಟು ಇನ್ನೊಂದು ಮಾತು ಅನ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತ ನಾನು ನಮ್ಮ ಅತ್ತೆ ಜೊತೆ ಮಾತಾಡ್ತಾವ್ನಿ ನಿಮಗೆ ಅನ್ನೋಕ್ಕಾಗಲಿ ಆಡೋಕ್ಕಾಗಲಿ ಯಾವ ಅಧಿಕಾರನೂ ಇಲ್ಲ ಅನ್ಸ್ಕೊಳ್ಳೋ ಹಣೆ ಬರ ನನಗೂ ಬಂದಿಲ್ಲ ಅರ್ಥ ಆಯ್ತಾ ಯಾವಳು ಅಂದ್ಬಿಟ್ಟು ನಿಮ್ಮ ಕೈಲಿ ಒಂದು ಮಾತು ಅನ್ಸ್ಕೋಬೇಕು ನಾನು ಮರುವಾದಿಂದ ಮನೆಗೆ ಬಂದಿದ್ದೀರಿ ಮರುವಾದಿಂದ ಹೋಗೋದು ಕಲೀರಿ ನೀವು ಬಂದು ಎಷ್ಟು ದಿವಸ ಆಯಿತು ಮನೆಗೆ ನಾನು ಯಾವತ್ತಾರು ಒಂದಿದ್ದಾನ ಹೋಗಿ ಅಂತ ಒಂದಿದ್ದಾನ ಹೇಳಿ ಯಾವತ್ತಾರು ಇರೋ ವ್ಯತ್ಯಾಸ ಅಷ್ಟೇ ನಮಗೂ ನಿಮಗೂ ನಿಮ್ಮ ಮನೆ ಅಲ್ದರು ಸೌರ್ಸ್ಕೊಳಕೈತಲ್ಲ ಇರೋದಷ್ಟೇ ವ್ಯತ್ಯಾಸ ನಿಮಗೆ ಕಂಡವ್ರ ಮನೇಲೆ ಸೌರ್ಸ್ಕೊಳಕೈತಲ್ಲ ನಾವು ನಮ್ಮ ಮನೆ ಆದ್ರೂ ಸೌರ್ಸ್ಕೊಂಡಿರ್ಬೇಕು ಹಣೆ ಬರ ನೋಡಿ ಎಂತ ಹಣೆ ಬರ ನಮ್ಮದು ಯಾವ ದರಿದ್ರ ಹಣೆ ಬರ ಬರ್ತಿದ್ದು ಭಗವಂತ ನಮಗೆ ನಾನು ನಮ್ಮ ಅತ್ತೆ ಜೊತೆ ಮಾತಾಡ್ತಾನೆ ನೀವು ಬಾಯಿ ಮುಚ್ಕೊಂಡಿದ್ದು ಬಿಡಿ ಈಗ ಸುಮ್ಮನೆ ಯಾಕೆ ಮಾತಾಡ್ಬಿಟ್ಟು ಮಾತಾಡಿರಿ ಯಾಕೆ ಅನ್ಸ್ಕೊಂಡಿರಿ ಸುಮ್ಮನಿರಿ ನೀವು ಮಾತಾಡಬೇಡಿ ಕತೆ ಏನು ನೀನು ನಮ್ಮ ಅಕ್ಕನಿಗೆ ಮಾತಾಡ್ತಿದ್ದೀನಿ ನೀನು ಏನು ಮಾತಾಡ್ತಿದ್ದೀಯ ನೀನು ಅಲ್ಲ ಕಣತೆ ಯಾಕೆ ಬಾಯ್ ಬಿಡ್ತಿದ್ರಿ ನೀವು ಇಲ್ಲಿ ಯಾರು ಎದುರು ಕಡೆಯವರಿದ್ದರು ಯಾರ ಹತ್ತಲ್ಲಿ ಎದುರು ಕಡೆಯವರಿದ್ದರು ಯಾಕೆ ಬಾಯ್ ಬಿಡ್ತಿದ್ರಿ ನೀವು ಅಂತವ ಜಾಸ್ತಿ ಬಾಯ್ ಬಿಡ್ಬೇಡಿ ನೀವು ಕಂಡವ್ರ ಮನೆಗೆ ಬಂದ್ಬಿಟ್ಟು ನೀವು ಇಲ್ಲ ನಾನು ಇಲ್ಲಿ ಜಗಳಕ್ಕೆ ನಿಂತ್ಕೊಳಕ್ಕೆ ಇದು ನಮ್ಮ ಮನೆಯಲ್ಲ ಮರ್ಯಾದೆ ಉಳಿಸ್ಕೊಳೋದು ಕಲೀರಿ ಇಲ್ಲಿ ನೋಡ್ರೆ ಎಲ್ಲ ತವೇ ಏನು ಎಲ್ಲರೂ ಓಡಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಕಿರ್ಚಾಡ್ತವೆ ಪಾರತಿ ಪಾರತಿ ಎಲ್ಲಿದ್ದಿ ಪಾರತಿ ಏ ಮಗ ಅಳ್ತಾವೆ ಬೈಲಿ ನವೀನ ಬಂದೆ ತಾಳು ನೇ ಮಗ ಏನೇ ಇವಳು ಕತೆ ಇವಳ ಹಿಂಗೆ ಬಿಟ್ರೆ ನೋಡ್ಕೋಬೇಕಾರೆ ನಮ್ದು ಯಾವ್ದಾರು ಆಶ್ರಮಕ್ಕೆ ಮುತ್ಕರಾಶ್ರಮಕ್ಕೆ ತಂದು ಹಾಕ್ಬಿಡ್ತಾಳೆ ಇಲ್ಲ ಬೀದಿಗೆ ತಳ್ಬಿಡ್ತಾಳೆ ಅಲ್ಲ ಕಣ್ಣೆ ಮಗ ಇದು ಏನು ಇವಳು ಕತೆ ಅಲ್ಲ ನಾವು ಸುಮ್ಮನೆ ಒಳ್ಳೆಯವಳು ತಾಳಿ ಎದುರು ಕಂಡವಳೆ ಅಂದರೆ ಬಾಯಿ ಬಿಡ್ತಾವಳಲ್ಲ ಏನು ಇವಳಿಗೆ ರೋಗ ಬಂದಿರೋದು ಕಂಡವ್ರ ಮನೇಲಿ ಯಾಕೆ ಕಾಡ್ತಿದ್ದಳು ನನ್ನ ಮಗ ಹನ್ಸ್ಕೊಂಡವನು ಇಲ್ಲಿ ಒದ್ರದ್ರನ್ನ ಹಾಕ್ಕಳ ತಲೆ ಮೇಲೆ ಕೂರ್ಸ್ಕೊತಾವನೆ ತಲೆ ಮೇಲೆ ಏನೇ ಮಾಡಿದ್ರು ಹಂಗೆ ಕನ್ಪರತ್ ಹಿಂಗೆ ಕನ್ಪರತ್ ಹೆಂಗೆ ಮಾಡೋಣ ಪರತ್ ಹಿಂಗೆ ಮಾಡೋಣ ಪರತ್ ಅನ್ಕೊಂಡು ತಲೆ ಮೇಲೆ ಕೂತ್ತಾವನೆ ಇನ್ನೇನು ಮಾಡಳು ಕೂತ್ಕೊಂಡು ಹುಚ್ಚೋಯ್ತಾ ನಿಂತಾಳೆ ಹೇಳು ಇದ್ರದ್ದು ನನ್ನ ಹಾಟ್ಕಳಿಗೆ ನೋಡ್ನಿ ಅಕ್ಕ ಮರ್ಯಾದೆ ಕೊಡ್ದಾನೆ ಹೆಂಗೆ ಮಾತಾಡಳು ಈಗಲೇ ಹೆಂಗೆ ಮಾತಾಡ್ತಾಳೆ ನಂಗೆ ವಯಸ್ಸಿಗೆ ಸಾಧಾರಣ ಅಕ್ಕ ಏನಾದ್ರು ಮಾಡಳೆ ನನಗೆ ನೋಡ್ನೆ ಸೌರ್ಸ್ಕೊಂಡಿರು ಸೊಸೆಯರ್ ಜೊತೆ ಅಂತಿದ್ಯಲ್ಲ ಈ ಕಿತ್ತೋದ್ನ ಸೌದಿ ಜೊತೆ ಹೆಂಗೇನ ಸೌರ್ಸ್ಕೊಂಡಿದ್ದಾನೆ ನಾನು ಒಳ್ಳೆಯವಳ ಅವಳು ಒಳ್ಳೆಯವಳ ನೀನೇ ಹೇಳು ನೀನು ಅಯ್ಯಪ್ಪ ಪಾಪ ಭಗವಂತ ನಾನಂತೂ ಅನ್ಕೊಂಡಿದ್ದಿಲ್ಲಕ್ಕಂತಕೋ ನೀನು ಸೊಸೆ ಹಿಂದ ಕಿತ್ತೋದ್ನ ಸೌತಿ ಅಂತವ ಅಲ್ಲ ಮಾತಾಡೋಗಂಟ ಇರೋದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಈಗ ಎಲ್ಲನೂ ಹೋದ್ರಬಿಟ್ಟೋಯ್ತಾಳೆ ನೋಡ್ನೇ ನನ್ನೇ ನೋಡಿ ಹೆಂಗಂದಳು ನಮ್ಮ ಅಪ್ಪನ ಮನೆ ಆಮೇಲೆ ನೀನು ಯಾಕಿದ್ದಿ ನಾನು ನಿನ್ನ ಕೇಳೋದ್ನ ಹಂಗೆ ಹಿಂಗೆ ಅನ್ಕೊಂಡು ನೀನೇನು ಧರ್ಮಕ್ಕಿಲ್ಲ ಕಣ್ಣೆ ಯಾಕೆ ನೀನು ಧರ್ಮಕ್ಕಿಲ್ಲ ಅದು ನಾನು ಅಳಿಯ ಹೋಗ್ಯಕ್ಕೆ ಮಾಡ್ಕೊಡ್ರ ಮನೆ ಕಣ್ಣೆ ನಾನು ಬೇಕು ಅಂದರೆ ಈಗ ಓಡಿಸ್ಬೋದು ಏನು ಮಾಡೇನೆ ನನ್ನ ಅಳಿಯನ ತಲೆನೆಲ್ಲನೂ ಕೆಡಿಸಿ ಎಲ್ಲನೂ ಅವ್ರ ಕಡೆಗೆ ಮಾಡ್ಕೊಬಿಟ್ಟವ್ರೆ ನಾನು ಏನಾರು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಹಂಗೆ ಕಣ್ ಸುರಿಯೋಣ ಹಿಂಗೆ ಕಣ್ ಸುರಿಯೋಣ ನನ್ನ ಕಡೆ ಹೇಳ್ಬಿಟ್ಟು ಇನ್ನೂ ನನ್ನ ಮಗಳು ಜೀವನ ಹಾಳು ಮಾಡಾಕ್ಬಿಡ್ತಾಳೆ ಎತ್ತದ ಕೈ ಕಣ್ಣೆ ಮನೆ ಹಾಳು ಮಾಡೋಕ್ಕೆ ಎತ್ತದ ಕೈ ಇವಳು ಅದಕ್ಕೆ ಅದೊಂದರಿಂದ ನನ್ನ ಮಗಳು ಜೀವನ ಯಾಕೆ ಹಾಳಾಗಬೇಕು ಅಂದ್ಬಿಟ್ಟು ತಡ್ಕ ಕೂತೀವ್ನಿ ಇಲ್ಲ ಅಂದರೆ ಅವಳಿಗೆ ಯಾವತ್ತೋ ಮನೆಯಿಂದ ಹಾಚ್ಕಾಕಿವ್ರಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ